ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಅಂದ ತಕ್ಷಣ ಬಹುತೇಕರ ಕಣ್ಣಿಗೆ ಕಟ್ಟುವ ಚಿತ್ರಣ ಯಾವುದು ಅಂತ ಕೇಳಿದ್ರೆ ಅದೇ ಮಲೆನಾಡಿನ ದಟ್ಟ ಹಸಿರು ಜಲಪಾತಗಳ ಸೌಂದರ್ಯ. ಹೌದು ಹೌದು, ರಮ್ಯವಾದ ಪ್ರಕೃತಿಯ ವರ್ಣನೆ ಅಲ್ವಾ. ಕುವೆಂಪು ಅವರನ್ನು ನಾವು ದಶಕಗಳಿಂದ ಕೇವಲ ಒಂದು ಪ್ರಕೃತಿ ಕವಿ ಅಥವಾ ರಸಋಷಿ ಎನ್ನುವ ಚೌಕಟ್ಟಿನಲ್ಲೇ ನೋಡ್ಕೊಂಡು ಬಂದಿದ್ದೇವೆ. ಖಂಡಿತ, ಅದು ಸಾಮಾನ್ಯವಾದ ಕಲ್ಪನೆ. ಆದರೆ ನೋಡಿ, ಡಾಕ್ಟರ್ ರೆಹಮತ್ ತರೀಕೆರೆ ಅವರು ಬರೆದಿರುವ ಕುವೆಂಪು ವಿಚಾರಗಳು ಎಂಬ ಪುಸ್ತಕದ ಟಿಪ್ಪಣಿಗಳನ್ನು ಓದಿದಾಗ ನನಗಂತೂ ಅಕ್ಷರಶಃ ಒಂದು ಆಘಾತವಾಯಿತು. ಓ, ಆಘಾತ ಅಂದ್ರೆ ಯಾವ ರೀತಿಯಲ್ಲಿ? ಅಂದ್ರೆ, ನಾವು ಆರಾಧಿಸುವ ಈ ಕವಿ ಕೇವಲ ಹೂವು ಬೆಟ್ಟಗಳ ಬಗ್ಗೆ ಬರೆದವರಲ್ಲ, ಬದಲಾಗಿ ನಮ್ಮ ಸಮಾಜದ ಒಳಗಿದ್ದ ಕೊಳೆತ ಮನಸ್ಥಿತಿ, ಜಾತಿ ಪದ್ಧತಿ ಮತ್ತು ಅಸಮಾನತೆಯ ಹುಣ್ಣುಗಳಿಗೆ ನಿರ್ದಾಕ್ಷಿಣ್ಯವಾಗಿ ಸರ್ಜರಿ ಮಾಡಿದ ಒಬ್ಬ ಅಪ್ರತಿಮ ವೈದ್ಯರು ಅನ್ನೋದು ಸ್ಪಷ್ಟವಾಯಿತು. ಅದ್ಭುತವಾದ ಹೋಲಿಕೆ ಇದು, ಸರ್ಜರಿ ಮಾಡಿದ ವೈದ್ಯರು ಅಂತ. ಹೌದು. ಈ ಸುದೀರ್ಘವಾದ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕುವೆಂಪು ಅವರ ಸರ್ಜಿಕಲ್ ಸ್ಟ್ರೈಕ್ಗಳ ಬಗ್ಗೆ, ಅವರು ಮೂಢನಂಬಿಕೆಗಳ ವಿರುದ್ಧ ಮಾಡಿದ ಕಟುವಾದ ವಿಮರ್ಶೆಗಳ ಬಗ್ಗೆಯೇ ಮಾತಾಡಲಿದ್ದೇವೆ. ಈ ಚರ್ಚೆಗೆ ಇದು ಅತ್ಯಂತ ಸೂಕ್ತವಾದ ಆರಂಭ. ಏನ್ ಗೊತ್ತಾ, ಕುವೆಂಪು ಅವರ ಸಾಹಿತ್ಯವನ್ನು ಆರಾಧಿಸುವ ನಮ್ಗೆ ಅವರ ವಿಚಾರಗಳ ಹಿಂದಿರುವ ಆಕ್ರೋಶ, ಆ ಸಮಾಜಮುಖಿ ಕಳಕಳಿಯ ಅರಿವು ಬಹಳ ಕಡಿಮೆ. ಹೌದು, ಕೇವಲ ಕವನಗಳನ್ನಷ್ಟೇ ಓದಿರ್ತೀವಿ. ಕರೆಕ್ಟ್. ಡಾಕ್ಟರ್ ತರೀಕೆರೆ ಅವರ ಪುಸ್ತಕ ಬಹಳ ಸ್ಪಷ್ಟವಾಗಿ ಗುರುತಿಸುವಂತೆ ಕುವೆಂಪು ಅವರ ಬರವಣಿಗೆ ಕೇವಲ ರಂಜನೆಗಾಗಿ, ಟೈಮ್ ಪಾಸ್ಗಾಗಿ ಹುಟ್ಟಿದ್ದಲ್ಲ. ಅದು ಸಮಾಜವನ್ನು ಎಚ್ಚರಿಸುವ, ದೋಷಗಳನ್ನು ಬೇರು ಸಹಿತ ಕಿತ್ತು ಹಾಕುವ ಒಂದು ಪ್ರಬಲವಾದ ಅಸ್ತ್ರವಾಗಿತ್ತು. ನಮ್ಮ ಸಮಾಜದ ಮೂಢನಂಬಿಕೆಗಳನ್ನು ಅಷ್ಟು ವೈಜ್ಞಾನಿಕವಾಗಿ, ಅಷ್ಟು ನಿರ್ಭೀತವಾಗಿ ವಿಮರ್ಶೆ ಮಾಡಿದ ಮತ್ತೊಬ್ಬ ಚಿಂತಕ ಬಹುಶಃ ಬಹಳ ವಿರಳ ಅಂತಲೇ ಹೇಳಬಹುದು. ಖಂಡಿತ. ಅದನ್ನೇ ನಾವು ಇವತ್ತು ಆಳವಾಗಿ ಅರ್ಥ ಮಾಡ್ಕೋಬೇಕಿದೆ. ಒಬ್ಬ ಕವಿಗೆ ಸಮಾಜದ ಈ ಹುಣ್ಣುಗಳನ್ನು, ಅಂದ್ರೆ ಆ ಕಾಯಿಲೆಗಳನ್ನು ಇಷ್ಟು ನಿಖರವಾಗಿ ಗುರುತಿಸಲು ಹೇಗೆ ಸಾಧ್ಯವಾಯಿತು? ಅವರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸೋಣ. ಅವರ ಬಾಲ್ಯದ ಪರಿಸರ ಬಹಳ ಮುಖ್ಯ ಇಲ್ಲಿ. ಹೌದು. ಕುವೆಂಪು ಅವರ ಬಾಲ್ಯ ಕಳೆದದ್ದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳಿ ಎಂಬ ಕುಗ್ರಾಮದಲ್ಲಿ. ಅಲ್ಲಿ ಆ ಬೆಟ್ಟ, ಗುಡ್ಡ, ನದಿಗಳು ಎಷ್ಟು ಸಹಜವೋ, ಅಂದಿನ ಕಾಲದ ಮಲೆನಾಡಿನಲ್ಲಿ ಜಾತಿಭೇದ, ಅಸ್ಪೃಶ್ಯತೆ ಮತ್ತು ಕಡು ಬಡತನವು ಅಷ್ಟೇ ಸಹಜವಾಗಿತ್ತು. ನಿಜ. ಪ್ರಕೃತಿ ಸುಂದರವಾಗಿದ್ದರೂ ಸಮಾಜದಲ್ಲಿ ಬಹಳಷ್ಟು ಕಂದಕಗಳಿದ್ದವು. ಅದೇ ಸಮಯಕ್ಕೆ, ಅಂದ್ರೆ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಗುತ್ತಿತ್ತು. ಇಲ್ಲಿಯೇ ಕುವೆಂಪು ಅವರ ಒಂದು ಮಾತು ನನಗೆ ಬಹಳ ಆಶ್ಚರ್ಯ ತರಿಸಿತು. ಯಾವ ಮಾತು? ಶಿಕ್ಷಣದ ಬಗ್ಗೆನಾ? ಹೌದು. ಈ ಮೂಲ ಆಕರಗಳಲ್ಲಿ ಉಲ್ಲೇಖಿಸಿರುವಂತೆ ಕುವೆಂಪು ಅವರು ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಯನ್ನು ಬ್ರಿಟಿಷರು ಕೊಟ್ಟ ವರ ಅಂತ ಕರೆಯುತ್ತಾರೆ. ಓಹೋ, ವರ ಅಂತ? ಒಂದು ನಿಮಿಷ, ಇದು ಹೇಗೆ ಸಾಧ್ಯ? ಅಂದ್ರೆ, ಲಾರ್ಡ್ ಮೆಕಾಲೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ತಂದಿದ್ದೇ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇವೆ ಮಾಡಲು ಗುಮಾಸ್ತರನ್ನು, ಅದೇ ಕ್ಲರ್ಕ್ಗಳಲ್ಲೂ ಸೃಷ್ಟಿ ಮಾಡೋದಕ್ಕೆ ತಾನೇ. ಅದನ್ನು ವರ ಅಂತ ಕರೆಯುವುದು ಒಂಥರ ವಿರೋಧಾಭಾಸ ಎನಿಸುವುದಿಲ್ಲವೇ? ಮೇಲ್ನೋಟಕ್ಕೆ ಇದು ಖಂಡಿತ ವಿರೋಧಾಭಾಸದಂತೆ ಕಾಣುತ್ತದೆ. ಮೆಕಾಲೆ ಉದ್ದೇಶ ಭಾರತೀಯರನ್ನು ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡುವುದೇ ಆಗಿತ್ತು. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಕುವೆಂಪು ಅವರು ಇಲ್ಲಿ ಗಮನಿಸ್ತಿರೋದು ಆ ಶಿಕ್ಷಣ ವ್ಯವಸ್ಥೆಯ ಅನಿರೀಕ್ಷಿತ ಪರಿಣಾಮವನ್ನು. ಅಂದ್ರೆ ಆ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಅಂತೀವಲ್ಲ, ಅದನ್ನ. ಓಕೆ. ಬ್ರಿಟಿಷರು ಬರುವ ಮುನ್ನ ನಮ್ಮ ಸಮಾಜ ಹೇಗಿತ್ತು ಎಂಬುದನ್ನು ಸ್ವಲ್ಪ ಕಲ್ಪಿಸಿಕೊಳ್ಳಬೇಕು. ಜ್ಞಾನ ಮತ್ತು ಅಕ್ಷರ ಕೇವಲ ಒಂದು ನಿರ್ದಿಷ್ಟ ವರ್ಗದ ಸ್ವತ್ತಾಗಿತ್ತು. ಹೌದು, ಎಲ್ಲರಿಗೂ ಓದುವ ಹಕ್ಕಿರ್ಲಿಲ್ಲ. ಕರೆಕ್ಟ್. ಕೆಳಜಾತಿಯ ಜನರಿಗೆ, ದಲಿತರಿಗೆ ಶಿಕ್ಷಣದ ಹಕ್ಕೇ ಇರಲಿಲ್ಲ. ಅವರು ಕೇವಲ ಹೊಲಗದ್ದೆಗಳಲ್ಲಿ ದನಗಳಂತೆ ದುಡಿಯಬೇಕಿತ್ತು. ಇಂತಹ ಸಾವಿರಾರು ವರ್ಷಗಳ ಕತ್ತಲೆಯ ಕೋಣೆಗೆ ಬ್ರಿಟಿಷರ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಒಂದು ಸಣ್ಣ ಕಿಟಕಿಯನ್ನು ತೆರೆಯಿತು. ಕಿಟಕಿ ತೆರೆಯಿತು? ಹೌದು. ಅದು ಆ ಉದ್ದೇಶದಿಂದ ಬಂದಿದ್ದಲ್ಲದಿದ್ದರೂ ಶಾಲೆಯ ಬಾಗಿಲುಗಳು ಎಲ್ಲಾ ವರ್ಗದವರಿಗೂ ತೆರೆದುಕೊಂಡವು. ದಲಿತರಿಗೂ ಅಕ್ಷರ ಕಲಿಯುವ ಅವಕಾಶ ಸಿಕ್ತು. ಅಂದರೆ ಬ್ರಿಟಿಷರು ಗುಮಾಸ್ತರನ್ನು ಮಾಡಲು ಹೋದ್ರೆ ನಮ್ಮ ಜನ ಆ ಅಕ್ಷರವನ್ನು ಬಳಸ್ಕೊಂಡು ವಿಚಾರವಂತರಾಗಲು ಶುರು ಮಾಡಿದ್ರು ಅಂತೀರಾ? ನಿಖರವಾಗಿ. ಶಿಕ್ಷಣ ಪಡೆದ ತಕ್ಷಣ ಶತಮಾನಗಳಿಂದ ನಡೆಯುತ್ತಿದ್ದ ಅನ್ಯಾಯಗಳು ಜನರಿಗೆ ಪ್ರಶ್ನಾರ್ಥವಾಗಿ ಕಾಣಲಾರಂಭಿಸಿದವು. ಅಂದ್ರೆ ಪ್ರಶ್ನೆ ಮಾಡುವ ಶಕ್ತಿ ಬಂತು. ಹೌದು. ಜಗತ್ತಿನ ವಿಜ್ಞಾನ, ತರ್ಕ, ಹಕ್ಕುಗಳ ಬಗ್ಗೆ ಓದಿದಾಗ ನಮ್ಮ ಸಮಾಜದಲ್ಲಿ ದಲಿತರನ್ನು ನಡೆಸಿಕೊಳ್ಳುವ ರೀತಿ, ಮಹಿಳೆಯರ ಮೇಲಿನ ದೌರ್ಜನ್ಯ, ಇವೆಲ್ಲವೂ ಎಷ್ಟು ಅಮಾನವೀಯ ಎಂಬ ಅರಿವು ಶುರುವಾಯಿತು.
ಜಾತಿ ಮತ್ತು ಮತದ ಕೆಸರಿನಲ್ಲಿ ಒದ್ದಾಡುತ್ತಿದ್ದ ಸಮಾಜಕ್ಕೆ ಆಂಗ್ಲರ ಶಿಕ್ಷಣ ತರ್ಕಬದ್ಧವಾಗಿ ಆಲೋಚಿಸುವ ಶಕ್ತಿಯನ್ನು ನೀಡಿತು. ಇದನ್ನೇ ಕುವೆಂಪು ವರ ಅಂದದ್ದು. ವಾವ್, ಇದೊಂದು ರೀತಿ ಸಮಾಜಕ್ಕೆ ಇದ್ದಕ್ಕಿದ್ದಂತೆ ಒಂದು ಎಕ್ಸ್ರೇ ಕನ್ನಡಕ ಸಿಕ್ಕಂತೆ ಆಯಿತು. ಎಕ್ಸ್ರೇ ಕನ್ನಡಕ ಚೆನ್ನಾಗಿದೆ ಈ ಉದಾಹರಣೆ. ಅಂದ್ರೆ ನೋಡಿ, ನಾವೆಲ್ಲಾದರೂ ಬಿದ್ದು ಮೂಳೆ ಮುರಿದುಕೊಂಡ್ರೆ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಮಾಡಿಸ್ತೇವಲ್ವಾ? ಹೌದು. ಆಗ ನಮ್ಮ ಚರ್ಮ, ಮಾಂಸದ ಒಳಗಿರುವ ಮುರಿದ ಮೂಳೆಯ ಬಿಳಿ ಗೀಟು ವೈದ್ಯರಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಖಂಡಿತ, ಹೊರಗಿನಿಂದ ನೋಡಿದ್ರೆ ಗೊತ್ತಾಗಲ್ಲ. ಅದೇ ರೀತಿ ಶಿಕ್ಷಣ ಎಂಬ ಎಕ್ಸ್ರೇ ಕನ್ನಡಕವನ್ನು ಧರಿಸಿದ ತಕ್ಷಣ ಸಮಾಜದ ಹೊರಗಿನ ಆ ಸುಂದರವಾದ ಪ್ರಕೃತಿಯನ್ನು ಮೀರಿ ಅದರ ಒಳಗಿರುವ ಅಸಮಾನತೆಯ ಬಿರುಕುಗಳು, ಶೋಷಣೆಯ ಹುಣ್ಣುಗಳು ಕುವೆಂಪು ಅವರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣತೊಡಗಿದವು. ಬಹಳ ಸೊಗಸಾದ ವಿಶ್ಲೇಷಣೆ. ಹಾಗಾದ್ರೆ ಈ ಹೊಸ ಎಕ್ಸ್ರೇ ದೃಷ್ಟಿಯಿಂದ ಅವರು ಗುರುತಿಸಿದ ಸಮಾಜದ ಅತಿ ದೊಡ್ಡ ಕಾಯಿಲೆ ಯಾವುದು? ಕುವೆಂಪು ಅವರ ವಿಮರ್ಶೆಯ ಅತಿ ದೊಡ್ಡ ಗುರಿಯಾಗಿದ್ದು ಧರ್ಮ ಮತ್ತು ದೇವರ ಹೆಸರಿನಲ್ಲಿ ನಡೆಯುವ ಶೋಷಣೆ ಮತ್ತು ಮುಖ್ಯವಾಗಿ ಈ ಪುರೋಹಿತಶಾಹಿ ವ್ಯವಸ್ಥೆ. ದೇವರ ಹೆಸರಿನಲ್ಲಿ ಶೋಷಣೆ. ಹೌದು. ಕುವೆಂಪು ಅವರು ದೇವರ ಅಸ್ತಿತ್ವವನ್ನು ನಿರಾಕರಿಸಿದ ನಾಸ್ತಿಕರಲ್ಲ. ಆದ್ರೆ ದೇವರನ್ನು ಒಂದು ಕಲ್ಲಿನ ಕಟ್ಟಡದೊಳಗೆ, ಒಂದು ಮೂರ್ತಿಯೊಳಗೆ ಬಂಧಿಸಿಟ್ಟು ಅದರ ಹೆಸರಿನಲ್ಲಿ ವ್ಯಾಪಾರ ಮಾಡುವ ಆ ವ್ಯವಸ್ಥೆ ಇದೆಯಲ್ಲ, ಹೌದು, ಆ ವ್ಯವಸ್ಥೆಯನ್ನು ಅವರು ಕಟುವಾಗಿ ವಿರೋಧಿಸಿದ್ರು. ಹೌದು. ಮೂಲ ಆಕರಗಳಲ್ಲಿರುವ ವಿವರಣೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗ್ತದೆ. ಕುವೆಂಪು ಅವರು ಗುಡಿಗಳಿಗೆ, ಮಠಗಳಿಗೆ ಹೋಗ್ತಿರ್ಲಿಲ್ವಂತೆ. ಇಲ್ಲ, ಖಂಡಿತ ಹೋಗ್ತಿರ್ಲಿಲ್ಲ. ಸ್ವಾಮೀಜಿಗಳ ಕಾಲಿಗೆ ಬೀಳ್ತಿರ್ಲಿಲ್ಲ. ದೇವರಿಗೆ ಬೃಹತ್ ಗುಡಿಗಳನ್ನು ಕಟ್ಟುವುದನ್ನೇ ಅವರು ಪ್ರಬಲವಾಗಿ ವಿರೋಧಿಸಿದ್ರು. ಅವರ ಪ್ರಕಾರ ಬಡವರ ಹೊಟ್ಟೆ ಹೊಡೆದು ಹಸಿದವರಿಗೆ ಅನ್ನ ನೀಡದೆ ಕೋಟಿ ಕೋಟಿ ಖರ್ಚು ಮಾಡಿ ಕಲ್ಲಿನ ದೇವಾಲಯಗಳನ್ನು ಕಟ್ಟುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಇದಕ್ಕೆ ಕಾರಣ ಬಹಳ ಸ್ಪಷ್ಟವಾಗಿದೆ. ದೇವ್ರು ಇರೋದು ಕಲ್ಲಿನಲ್ಲೋ ಮಠದಲ್ಲೋ ಅಲ್ಲ, ಮನುಷ್ಯನ ಅಂತರಂಗದ ಪ್ರೀತಿಯಲ್ಲಿ ಮತ್ತು ಆತನ ಕಾಯಕದಲ್ಲಿ, ಅಂದ್ರೆ ಆತನ ಕೆಲಸದಲ್ಲಿ. ಕಾಯಕವೇ ಕೈಲಾಸ ಅನ್ನೋ ಹಾಗೆ. ಖಂಡಿತ. ಇದನ್ನು ಕುವೆಂಪು ಅವರು ಕೇವಲ ಪ್ರಬಂಧಗಳಲ್ಲಿ ಹೇಳಲಿಲ್ಲ, ತಮ್ಮ ಸಾಹಿತ್ಯದ ಮೂಲಕ ಜನರ ಮನಸ್ಸಿಗೆ ಇಳಿಸಿದ್ರು. ಇದಕ್ಕೆ ಅತ್ಯುತ್ತಮ ನಿದರ್ಶನವೆಂದ್ರೆ ಅವರ ಜಲಗಾರ ನಾಟಕ. ಆ ನಾಟಕದ ಕಥೆ ಅಂತೂ ಅದ್ಭುತವಾಗಿದೆ. ಊರನ್ನು ಗುಡಿಸುವ, ಆ ಕಸ ವಿಲೇವಾರಿ ಮಾಡುವ ಜಲಗಾರನೇ ಆ ನಾಟಕದ ನಾಯಕ. ಹೌದು, ನಾಯಕನೇ ಒಬ್ಬ ಜಲಗಾರ. ಸಾಮಾನ್ಯವಾಗಿ ಪುರಾಣಗಳಲ್ಲಿ, ನಾಟಕಗಳಲ್ಲಿ ರಾಜರು, ಮುನಿಗಳು ನಾಯಕರಾಗ್ತಾರೆ. ಆದರೆ ಕುವೆಂಪು ಒಬ್ಬ ಪೌರ ಕಾರ್ಮಿಕನನ್ನು ನಾಯಕನನ್ನಾಗಿ ಮಾಡಿದ್ರು. ಆ ಜಲಗಾರನ ದೃಷ್ಟಿಯಲ್ಲಿ ಶಿವನು ದೇವಾಲಯದ ಗರ್ಭಗುಡಿಯಲ್ಲಾಗಲಿ, ಸುಡುವ ಕರ್ಪೂರದಲ್ಲಾಗಲಿ ಇಲ್ಲ. ಮತ್ತೆ ಎಲ್ಲಿದ್ದಾನೆ? ಬದಲಾಗಿ ಊರಿನ ಮಣ್ಣಿನಲ್ಲಿ, ಆ ಕೊಳತ ಕಸವನ್ನು ಶುಚಿಗೊಳಿಸುವ ದೈನಂದಿನ ಬೆವರಿನ ಕಾಯಕದಲ್ಲಿ ಶಿವನಿದ್ದಾನೆ. ಇದು ಎಂಥ ಕ್ರಾಂತಿಕಾರಿ ಕಲ್ಪನೆ ಅಲ್ವಾ? ಕೇವಲ ಪೂಜೆ ಮಾಡುವವನು ಮಾತ್ರ ದೇವರ ಹತ್ತಿರ ಇರ್ತಾನೆ ಎಂಬ ನಂಬಿಕೆಯನ್ನು ಒಡೆದು ಬೀದಿಗುಡಿಸುವವನ ಬೆವರಿನಲ್ಲಿ ದೇವರನ್ನು ಕಂಡ್ರಲ್ಲ, ಅಲ್ಲಿ ಕುವೆಂಪು ಅವರ ವಿಚಾರಶಕ್ತಿ ಎದ್ದು ಕಾಣುತ್ತದೆ. ಖಂಡಿತವಾಗಿಯೂ. ದೇವರನ್ನು ಗರ್ಭಗುಡಿಯಿಂದ ಹೊರತಂದು ಮನುಷ್ಯನ ದೈನಂದಿನ ಬದುಕಿನಲ್ಲಿ ನಿಲ್ಲಿಸಿದ ಈ ಪರಿಕಲ್ಪನೆ ಇದೆಯಲ್ಲ, ಇದು ಪುರೋಹಿತಶಾಹಿಗೆ ನೇರವಾದ ಸವಾಲಾಗಿತ್ತು. ನೇರವಾದ ಸವಾಲು? ಹೌದು, ಏಕೆಂದ್ರೆ ಪುರೋಹಿತರು ಬದುಕು ಕಟ್ಟಿಕೊಂಡಿದ್ದೇ ಜನರ ಅಜ್ಞಾನ ಮತ್ತು ಭಯದ ಮೇಲೆ. ಕುವೆಂಪು ಅವರು ಇದನ್ನು ಬಹಳ ತೀಕ್ಷ್ಣವಾಗಿ ವಿಮರ್ಶಿಸ್ತಾರೆ. ಉದಾಹರಣೆಗೆ, ಜನರಿಗೆ ಏನಾದರೂ ದೈಹಿಕ ಕಾಯಿಲೆ ಬಂದ್ರೆ ಅವರು ವೈಜ್ಞಾನಿಕವಾಗಿ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಹೋಗ್ಬೇಕು ಅಲ್ವಾ? ಹೌದು, ಡಾಕ್ಟರ್ ಹತ್ರ ಹೋಗ್ಬೇಕು. ಆದ್ರೆ ಅಂದಿನ ಮತ್ತು ಇಂದಿನ ಬಹಳಷ್ಟು ಜನ ಏನ್ಮಾಡ್ತಾರೆ? ಜೋಯಿಸರ ಬಳಿ ಹೋಗ್ತಾರೆ, ಗ್ರಹಚಾರ ಕೆಟ್ಟಿದೆ ಅಂತ ನಿಮಿತ್ತ ಕೇಳ್ತಾರೆ, ತಾಯಿತ ಕಟ್ಟಿಸ್ಕೊಳ್ತಾರೆ, ವಿಭೂತಿ ಹಚ್ಕೊಳ್ತಾರೆ. ಇದರಿಂದ ಕಾಯಿಲೆ ವಾಸಿಯಾಗುವುದಿಲ್ಲ, ಬದಲಿಗೆ ಅಮೂಲ್ಯವಾದ ಸಮಯ ವ್ಯರ್ಥವಾಗಿ ಪ್ರಾಣವೇ ಹೋಗ್ತದೆ. ಆದ್ರೂ ಜನ ಯಾಕೆ ಈ ಮೂಢನಂಬಿಕೆಗೆ ಅಂಟ್ಕೊಳ್ತಾರೆ ಅಂತ? ಏಕೆಂದ್ರೆ ವೈಜ್ಞಾನಿಕ ವಾಸ್ತವವನ್ನು ಎದುರಿಸುವುದಕ್ಕಿಂತ ಯಾವುದೋ ಒಂದು ಕಾಲ್ಪನಿಕ ಶಕ್ತಿ ನಮ್ಮನ್ನು ಕಾಪಾಡುತ್ತದೆ ಎಂದು ನಂಬುವುದು ಮಾನಸಿಕವಾಗಿ ಹೆಚ್ಚು ಆರಾಮದಾಯಕ. ಮಾನಸಿಕ ನೆಮ್ಮದಿಗಾಗಿ. ಹೌದು. ಈ ಪುರೋಹಿತಶಾಹಿ ವ್ಯವಸ್ಥೆ ಮನುಷ್ಯನ ಈ ಭಯವನ್ನೇ ತನ್ನ ಬಂಡವಾಳ ಮಾಡಿಕೊಳ್ಳುತ್ತದೆ. ಮತ ಎಂಬುದು ನಾಡಿನ ಕುತ್ತಿಗೆಯ ಉರುಳಾಗಿದೆ ಎನ್ನುತ್ತಾರೆ ಕುವೆಂಪು. ಕುತ್ತಿಗೆಯ ಉರುಳು ಬಹಳ ಕಠಿಣವಾದ ಮಾತು. ಹೌದು. ಶಾಂತಿ ಮತ್ತು ನೆಮ್ಮದಿ ನೀಡಬೇಕಾದ ಧರ್ಮ ಮನುಷ್ಯರ ನಡುವೆ ಜಾತಿಯ ಗೋಡೆಗಳನ್ನು ಕಟ್ಟುವ ಕಾರ್ಖಾನೆಯಾಗಿ ಬದಲಾಗಿದೆ. ಒಂದು ಕಡೆ ದೇವರು ಸೆರೆಯಾಳಾಗಿದ್ದಾನೆ, ಆ ದೇಗುಲವೇ ಸೆರೆಮನೆಯಾಗಿದೆ ಮತ್ತು ಪೂಜಾರಿಯೇ ಅದರ ಕಾವಲುಗಾರನಾಗಿದ್ದಾನೆ ಎಂದು ಅವರು ಬಹಳ ಮಾರ್ಮಿಕವಾಗಿ ವಿಡಂಬನೆ ಮಾಡುತ್ತಾರೆ. ಇದು ನಿಜಕ್ಕೂ ವಿಪರ್ಯಾಸ. ಯಾವ ಧರ್ಮ ಮನುಷ್ಯರನ್ನು ಬೆಸೆಯಬೇಕಿತ್ತೋ
ಅದೇ ಧರ್ಮ ದಲಿತರನ್ನು ಕೆರೆಬಾವಿಗಳಿಗೆ ಬರದಂತೆ ಗುಡಿಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಇಂತಹ ಧರ್ಮ ಮನುಷ್ಯ ಧರ್ಮ ಆಗಲಾರದು ಎಂಬುದು ಅವರ ನಿಲುವು. ಖಂಡಿತ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಕೇಳಿ. ಸರಿ, ಅಂದಿನ ಕಾಲದಲ್ಲಿ ಬಹುಪಾಲು ಜನರಿಗೆ ಅಕ್ಷರಜ್ಞಾನ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ. ಹಾಗಾಗಿ ಅವರು ಮೂಢನಂಬಿಕೆಗಳಿಗೆ ಬಲಿಯಾದರು. ಪುರೋಹಿತರ ಮಾತನ್ನು ಕಣ್ಮುಚ್ಚಿ ನಂಬಿದರು ಎಂದುಕೊಳ್ಳೋಣ. ಆದರೆ ಇವತ್ತಿನ ಪರಿಸ್ಥಿತಿ. ಇವತ್ತು ನಾವೆಲ್ಲರೂ ಶಾಲೆ ಕಾಲೇಜು ಮೆಟ್ಟಿಲು ಹತ್ತಿದ್ದೇವೆ, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದಿದ್ದೇವೆ. ಆದರೂ ಈ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಹಾಗೆಯೇ ಉಳಿದುಕೊಂಡಿವೆ ಅಲ್ಲ. ಕುವೆಂಪು ಅವರ ಟಿಪ್ಪಣಿಗಳಲ್ಲಿ ಈ ವಿದ್ಯಾವಂತ ಮೂರ್ಖರ ಬಗ್ಗೆಯೇ ದೊಡ್ಡ ಅಸಮಾಧಾನವಿದೆಯಲ್ವೇ? ಹೌದು, ಇದು ಅವರ ಬಹುದೊಡ್ಡ ದುಃಖದ ಸಂಗತಿಯಾಗಿತ್ತು. ನೋಡಿ, ಅಕ್ಷರ ಕಲಿತವರೆಲ್ಲರೂ ವಿಚಾರವಂತರಾಗೋದಿಲ್ಲ. ಅಕ್ಷರಸ್ಥರು ಬೇರೆ, ವಿಚಾರವಂತರು ಬೇರೆ. ನಿಖರವಾಗಿ. ಶಿಕ್ಷಣ ಎಂದರೆ ಕೇವಲ ಮಾಹಿತಿಯನ್ನು ತಲೆಗೆ ತುಂಬಿಕೊಳ್ಳುವುದು ಅಥವಾ ಉದ್ಯೋಗ ಪಡೆಯಲು ಒಂದು ಸರ್ಟಿಫಿಕೇಟ್ ಪಡೆಯೋದಲ್ಲ. ಕುವೆಂಪು ಅವರು ಬಹಳ ಆಕ್ರೋಶದಿಂದ ಹೇಳ್ತಾರೆ, ಕಾಲೇಜುಗಳಲ್ಲಿ ವಿಜ್ಞಾನದ ನಿಯಮಗಳನ್ನು ಪಾಠ ಮಾಡುವ ಪ್ರಾಧ್ಯಾಪಕರು ತಮ್ಮ ಮನೆ ಬಿಟ್ಟು ಹೊರಡುವಾಗ ರಾಹುಕಾಲ, ಗುಳಿಕಕಾಲ ನೋಡ್ತಾರೆ. ಹೌದು ಹೌದು, ಇದು ನಾವೆಲ್ಲರೂ ನೋಡುವಂತಹದ್ದೇ. ಸಮಾಜಶಾಸ್ತ್ರ ಕಲಿಸುವ ಪ್ರೊಫೆಸರ್ಗಳು ತಮ್ಮ ಮಕ್ಕಳು ಬೇರೆ ಜಾತಿಯವರನ್ನು ಮದುವೆಯಾಗ್ತೇನೆ ಅಂದ್ರೆ ಸಿಡಿದೇಳುತ್ತಾರೆ, ಮನೆಯಿಂದ ಹೊರಹಾಕ್ತಾರೆ. ಅಂದ್ರೆ ಬ್ರಿಟಿಷರಿಂದ ಯಂತ್ರಗಳನ್ನು ಓಡಿಸುವುದನ್ನು, ತಂತ್ರಜ್ಞಾನವನ್ನು ಬಳಸುವುದನ್ನು ಕಲಿತ್ವೆ ಹೊರತು ನಮ್ಮ ವಿಚಾರ ಬುದ್ಧಿಯನ್ನು ನಾವು ಬಳಸ್ಕೊಳ್ಳೇ ಇಲ್ಲ. ಈ ಮಾತನ್ನು ಕೇಳಿದಾಗ ನನಗನಿಸುವುದು, ಇದು ನಾವು ಜೇಬಿನಲ್ಲಿ ಲೇಟೆಸ್ಟ್ ಆದ 5G ಸ್ಮಾರ್ಟ್ಫೋನ್ ಇಟ್ಕೊಂಡು ಅದರಲ್ಲಿ ಹಳೆ 90ರ ದಶಕದ ಆ ಡಯಲ್ ಅಪ್ ಇಂಟರ್ನೆಟ್ ಸಂಪರ್ಕವನ್ನ ಪ್ರಯತ್ನಿಸಿದಂತೆ ಇದೆ ಅಲ್ವಾ? ಖಂಡಿತ. ಬಹಳ ಚೆನ್ನಾಗಿದೆ ಈ ಹೋಲಿಕೆ. 5G ಫೋನ್ನಲ್ಲಿ ಡಯಲ್ ಅಪ್ ಇಂಟರ್ನೆಟ್. ತಂತ್ರಜ್ಞಾನ ಎಷ್ಟೇ ಹೊಸದಾಗಿದ್ದರೂ ನಮ್ಮ ಆಂತರಿಕ ಮನಸ್ಥಿತಿ ಮತ್ತು ಆಲೋಚನಾ ಲಹರಿ ಮಾತ್ರ ಇಂದಿಗೂ ಅದೇ ಹಳೆಯ ಅಜ್ಞಾನದಲ್ಲೇ, ಅದೇ ಕೆಸರಿನಲ್ಲೇ ಸಿಲುಕಿಕೊಂಡಿದೆ. ಶಿಕ್ಷಣ ಅನ್ನೋದು ನಮ್ಮ ಮೆದುಳಿನ ತಂತ್ರಾಂಶವನ್ನು, ಅಂದ್ರೆ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಬೇಕಿತ್ತು. ಆದರೆ ನಾವು ಕೇವಲ ಹಾರ್ಡ್ವೇರ್ ಮಾತ್ರ ಬದಲಾಯಿಸಿಕೊಂಡೇವು. ಹೌದು, ಕೇವಲ ಬಟ್ಟೆ ಬದಲಾಯಿಸಿದ ಹಾಗೆ. ವಿದ್ಯಾವಂತರು ಈ ದ್ವಂದ್ವದಿಂದ ಹೊರಬರದಿರಲು ಕಾರಣವೇನು? ಬಹಳ ಸರಳ. ಸ್ವತಂತ್ರವಾಗಿ ಆಲೋಚಿಸುವುದು, ಸತ್ಯವನ್ನು ಒಪ್ಪಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಅಪಾರವಾದ ಧೈರ್ಯ ಬೇಕು. ಧೈರ್ಯ ಬೇಕು. ವಿಚಾರವಿಲ್ಲದವನ ಬುದ್ಧಿ ಸತ್ತ ಬುದ್ಧಿಯೇ ಸರಿ ಎಂಬ ಕುವೆಂಪು ಅವರ ಸಾಲು ಇದಕ್ಕೆ ನಿಖರವಾದ ಉತ್ತರ. ನೀವು ಸಾವಿರಾರು ಪುಸ್ತಕಗಳನ್ನು ಓದಿರಬಹುದು, ಆದರೆ ಸಂದರ್ಭ ಬಂದಾಗ ಮನುಷ್ಯತ್ವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಸ್ವತಂತ್ರ ಬುದ್ಧಿ ಇಲ್ಲದಿದ್ದರೆ ಆ ಶಿಕ್ಷಣಕ್ಕೆ ಬೆಲೆಯೇ ಇಲ್ಲ. ಖಂಡಿತ. ಕುವೆಂಪು ಅವರು ಒಂದು ಕಡೆ ಬಹಳ ಶಕ್ತಿಯುತವಾದ ಉದಾಹರಣೆ ಕೊಡ್ತಾರೆ. ಹೊಳೆಯಲ್ಲಿ ಒಂದು ಸಣ್ಣ ಮಗು ಮುಳುಗುತ್ತಿದೆ ಅಂತಿಟ್ಕೊಳ್ಳಿ. ನೀವು ದಡದಲ್ಲಿ ನಿಂತಿದ್ದೀರಿ. ಓಕೆ. ಆಗ ನೀವು, ಅಯ್ಯೋ, ಆ ಮಗು ಯಾವ ಜಾತಿಯದ್ದು, ದಲಿತರ ಮಗುವೆ, ಮೇಲ್ಜಾತಿಯ ಮಗುವೆ, ಅದನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆಯೇ, ಧರ್ಮಶಾಸ್ತ್ರ ಏನು ಹೇಳುತ್ತದೆ ಎಂದು ಯೋಚಿಸುತ್ತಾ ಕೂರುತ್ತೀರಾ? ಖಂಡಿತ ಇಲ್ಲ, ಅಸಾಧ್ಯ. ಆ ಕ್ಷಣದಲ್ಲಿ ಯಾರಿಗಾದನು ಬರುವ ಮೊದಲ ಆಲೋಚನೆ ನೀರಿಗೆ ಹಾರಿ ಆ ಜೀವವನ್ನು ಉಳಿಸುವುದು. ಅದೇ ಕುವೆಂಪು ಅವರ ವಾದ. ಮೊದಲು ಆ ಮಗುವಿನ ಪ್ರಾಣ ಉಳಿಸಬೇಕು. ಮನುಷ್ಯತ್ವವನ್ನು ಪ್ರೀತಿಸಲು ಹೇಳಿಕೊಡದ, ಮನಸ್ಸಿನಲ್ಲಿ ಸಣ್ಣತನವನ್ನು, ಜಾತಿಭೇದವನ್ನು ಬೆಳೆಸುವ ಯಾವುದೇ ಪ್ರಾಚೀನ ಶಾಸ್ತ್ರಗಳಿದ್ದರೂ ಅವನ್ನು ನಿರ್ದಾಕ್ಷಿಣ್ಯವಾಗಿ ಕಸದ ಬುಟ್ಟಿಗೆ ಎಸೆಯಬೇಕು ಎನ್ನುತ್ತಾರೆ ಅವರು. ವಾವ್! ಕಸದ ಬುಟ್ಟಿಗೆ ಎಸೆಯಬೇಕು. ಹೌದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಮನುಷ್ಯನ ಎದೆಯ ಧನಿಗೂ, ಅಂದ್ರೆ ಆ ಕರುಣೆಗೂ ಮಿಗಲಾದ ಶಾಸ್ತ್ರ ಇನ್ನೊಂದಿಲ್ಲ. ಇದು ಎಂತಹ ಅದ್ಭುತವಾದ ಸ್ಪಷ್ಟತೆ. ಶಾಸ್ತ್ರಗಳಿಗಿಂತ ಮನುಷ್ಯತ್ವವೇ ಶ್ರೇಷ್ಠ ಎಂದು ಒಪ್ಪಿಕೊಂಡ ಮೇಲೆ ಸಮಾಜದಲ್ಲಿ ಈ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ಖಂಡಿತ ವಯಸ್ಸಾದವರಿಂದ ಅಲ್ಲ, ಏಕೆಂದರೆ ಅವರ ಮನಸ್ಸು ಈಗಾಗಲೇ ಸಂಪ್ರದಾಯದ ಅಚ್ಚಿನಲ್ಲಿ ಕಲ್ಲಿನಂತೆ ಗಟ್ಟಿಯಾಗಿರುತ್ತದೆ. ಬದಲಾವಣೆ ಯುವಜನತೆಯಿಂದಲೇ ಆಗಬೇಕು. ಹಾಗಾಗಿಯೇ ಕುವೆಂಪು ಅವರು ಯುವಜನತೆಗೆ ನೇರವಾದ ಕರೆಯನ್ನು ನೀಡುತ್ತಾರೆ. ಯುವಕರು ಯಾವುದೇ ಭೀತಿಯಿಲ್ಲದೆ ಪ್ರಶ್ನಿಸಬೇಕು ಎನ್ನುತ್ತಾರೆ. ಉದಾಹರಣೆಗೆ, ಬೆಂಕಿಗೆ ತುಪ್ಪ ಹಾಕಿ ಹೋಮಾಹವನ ಮಾಡಿದರೆ ಮಳೆ ಬರುತ್ತದೆಯಾ? ರೋಗ ಬಂದರೆ ಮಂತ್ರ ಹಾಕಿಸುವುದು ಸರಿಯೇ? ಹಾಗಾದರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಹಾಸ್ಪಿಟಲ್ಗಳನ್ನು, ಮೆಡಿಕಲ್ ಕಾಲೇಜುಗಳನ್ನು ಯಾಕೆ ಕಟ್ಟಬೇಕು? ಹೌದು, ಈ ಪ್ರಶ್ನೆಗಳು ಮೂಡಬೇಕು. ದೇವಸ್ಥಾನದೊಳಗೆ ದಲಿತರು ಬರಬಾರದು ಎನ್ನುವುದಾದರೆ ಅಂಥ ಗುಡಿಯಲ್ಲಿ ದೇವರೇ ಇಲ್ಲ ಎಂದು ತಿಳಿದು ಯುವಕರು ಹೊರಬರಬೇಕು ಎಂದು ಅವರು ಕಿಚ್ಚು ಹೊತ್ತಿಸ್ತಾರೆ. ಹೌದು, ಯುವಕರಲ್ಲಿರುವ ಈ ಪ್ರಶ್ನಿಸುವ ಮನೋಭಾವವೇ ಸಮಾಜದ ಕಾಯಿಲೆಗಳಿಗೆ ಮದ್ದು. ಇದೆಲ್ಲದರ ಅಂತಿಮ ಗುರಿ ಆ ಪ್ರಸಿದ್ಧ ವಿಶ್ವಮಾನವ ಸಂದೇಶ. ಇದು ಕುವೆಂಪು ಅವರ ಅತ್ಯಂತ ಶ್ರೇಷ್ಠ ಮತ್ತು ಆಳವಾದ ಮಾನಸಿಕ ವಿಶ್ಲೇಷಣೆ.
ಈ ವಿಶ್ವಮಾನವ ಪರಿಕಲ್ಪನೆಯನ್ನು ನಾವು ಸ್ವಲ್ಪ ಬಿಡಿಸಿ ನೋಡಬೇಕು. ಏಕೆಂದರೆ ಇದು ಕೇವಲ ಒಂದು ತತ್ವವಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಸೈಕಾಲಜಿಯನ್ನು, ಆ ಮನೋವಿಜ್ಞಾನವನ್ನು ಹೇಳುವ ಸತ್ಯ. ಖಂಡಿತ. ಕುವೆಂಪು ಅವರ ಪ್ರಕಾರ ಹುಟ್ಟುವಾಗ ಪ್ರತಿಯೊಂದು ಮಗುವೂ ಗೀಚದ ಗಾಜಿನಂತೆ, ಯಾವುದೇ ಕಲ್ಮಶವಿಲ್ಲದ ವಿಶ್ವಮಾನವನಾಗಿ ಹುಟ್ಟುತ್ತದೆ. ಅಂದ್ರೆ ಆ ಎಳಸಾದ ಮನಸ್ಸಿಗೆ ತಾನು ಯಾವ ದೇಶ, ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ ಎಂಬ ಯಾವುದೇ ಹಂಗೂ ಇರೋದಿಲ್ಲ. ಆ ಮಗು ಇಡೀ ಪ್ರಪಂಚಕ್ಕೆ ಸೇರಿದ ಒಂದು ಜೀವ. ಮುಗ್ಧ ಜೀವ. ಆದರೆ ಆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಏನಾಗುತ್ತದೆ? ಆ ವಿಶ್ವಮಾನವ ಅಲ್ಪಮಾನವನಾಗಿ ಹೇಗೆ ಬದಲಾಗುತ್ತಾನೆ? ಈ ಪ್ರಕ್ರಿಯೆ ನಡೆಯೋದು ನಮ್ಮ ಮನೆಗಳಲ್ಲೇ, ನಮ್ಮ ಸಮಾಜದಲ್ಲೇ. ಮಗು ಹುಟ್ಟಿದ ತಕ್ಷಣ ನಾವು ಅದಕ್ಕೊಂದು ಧರ್ಮದ ಲೇಬಲ್ ಅಂಟಿಸ್ತೇವೆ. ಹೌದು. ನಂತರ ಜಾತಿಯ ಲೇಬಲ್. ಶಾಲೆಗೆ ಹೋದಾಗ ಪೋಷಕರು ಮಗುವಿನ ತಲೆಗೆ ತುಂಬುತ್ತಾರೆ, ನೋಡು, ಅವನು ನಮ್ಮ ಜಾತಿಯವನಲ್ಲ, ಅವನ ಜೊತೆ ಊಟ ಮಾಡ್ಬೇಡ, ಅವರು ನಮ್ಮ ಧರ್ಮದವರಲ್ಲ, ಅವರ ಮನೆಗೆ ಹೋಗಬೇಡ. ಹೀಗೆ ಸಮಾಜ, ಪೋಷಕರು, ಸುತ್ತಮುತ್ತಲಿನ ಪರಿಸರ ಆ ಮಗುವಿನ ಮನಸ್ಸಿನ ಸುತ್ತ ಒಂದೊಂದೇ ಬೇಲಿಗಳನ್ನು, ಗೋಡೆಗಳನ್ನು ಹಾಕುತ್ತಾ ಬರ್ತದೆ. ಇದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮಗೆಲ್ಲರಿಗೂ ಇದು ಅನುಭವಕ್ಕೆ ಬರ್ತದೆ. ಶಾಲೆಯಲ್ಲಿ 8ನೇ ಕ್ಲಾಸು 10ನೇ ಕ್ಲಾಸ್ ಬರುವಷ್ಟರಲ್ಲಿಯೇ ಮಕ್ಕಳ ಮನಸ್ಸಿನಲ್ಲಿ ನಾವು ಅವರು ಎಂಬ ಭೇದ ಭಾವ ಆಳವಾಗಿ ಬೇರೂರ್ಬಿಟ್ಟಿರ್ತದೆ. ನಿಖರವಾಗಿ. ಹುಟ್ಟುವಾಗ ವಿಶಾಲವಾದ ಆಕಾಶದಂತಿದ್ದ ಮಗುವಿನ ಮನಸ್ಸು ಬೆಳೆದಂತೆಲ್ಲ ಜಾತಿ, ಮತ, ಭಾಷೆ, ರಾಷ್ಟ್ರ ಎಂಬ ಗೆರೆಗಳ ಒಳಗೆ ಸಿಲುಕಿ ಅಂಗೈ ಅಗಲಕ್ಕೆ ಬಹಳ ಸಣ್ಣದಾಗಿ ಕುಗ್ಗಿ ಹೋಗುತ್ತದೆ. ಆ ಮಗು ಕೊನೆಗೆ ಎಲ್ಲವನ್ನೂ ದ್ವೇಷಿಸುವ ಅಲ್ಪಮಾನವನಾಗಿ ಬದಲಾಗುತ್ತದೆ. ಮೇಲು, ಕೀಳು, ಅಹಂಕಾರ ಎಲ್ಲವೂ ಅಲ್ಲಿಂದಲೇ ಶುರುವಾಗುತ್ತದೆ. ಇದು ಎಷ್ಟೊಂದು ದೊಡ್ಡ ವಿರೋಧಾಭಾಸ, ಅಂದ್ರೆ ಐರಣಿ ಅಲ್ವಾ? ಸಮಾಜದಲ್ಲಿ ವಯಸ್ಸಾದಂತೆ, ಅನುಭವ ಬಂದಂತೆ ಮನುಷ್ಯನ ಜ್ಞಾನ ವಿಸ್ತಾರವಾಗಬೇಕು, ಆತನ ದೃಷ್ಟಿ ಹಿರಿದಾಗಬೇಕು. ಹೌದು, ಬೆಳೆಬೇಕು. ಆದರೆ ಕುವೆಂಪು ಅವರ ಈ ವಿಶ್ಲೇಷಣೆಯ ಪ್ರಕಾರ ಮನುಷ್ಯ ಬೆಳೆದಂತೆಲ್ಲ ಹೆಚ್ಚು ಹೆಚ್ಚು ಸಂಕುಚಿತನಾಗುತ್ತಾನೆ. ಈ ದುರಂತವನ್ನು ತಪ್ಪಿಸಲು, ಮನುಷ್ಯನನ್ನು ಮರಳಿ ವಿಶ್ವಮಾನವನನ್ನಾಗಿ ಮಾಡಲು ಕುವೆಂಪು ಅವರು ಪಂಚಮಂತ್ರ ಮತ್ತು ಸಪ್ತಸೂತ್ರಗಳನ್ನು ನೀಡಿದರು. ಹೌದು. ಆ ಸೂತ್ರಗಳ ಮೂಲಭೂತ ಸಾರಾಂಶವೆಂದರೆ ಮನುಷ್ಯರೆಲ್ಲರೂ ಒಂದೇ ಜಾತಿಗೆ ಸೇರಿದವರು. ಅದೇ ಮನುಷ್ಯ ಜಾತಿ. ಹಿಂದೂ, ಮುಸ್ಲಿಂ, ಬ್ರಾಹ್ಮಣ, ಶೂದ್ರ ಎಂಬ ಮೇಲುಕೀಳಿನ ಭೇದ, ಆ ತಾರತಮ್ಯ ಸಂಪೂರ್ಣವಾಗಿ ನಾಶವಾಗಬೇಕು. ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇತಿಹಾಸವನ್ನು ನಾವು ಓದಬೇಕಾದ ಕ್ರಮವೇ ಬೇರೆ. ಇತಿಹಾಸದಲ್ಲಿ ರಾಜರುಗಳು ಯುದ್ಧ ಮಾಡಿದು ತಮ್ಮ ಅಧಿಕಾರ ವಿಸ್ತರಣೆಗಾಗಿ ಮತ್ತು ಸಂಪತ್ತನ್ನು ದೋಚುವುದಕ್ಕಾಗಿ. ಹೌದು, ಕೇವಲ ಸಾಮ್ರಾಜ್ಯಕ್ಕಾಗಿ. ಆದರೆ ನಾವಿಂದು ಅದನ್ನು ಹಿಂದೂ ಮುಸ್ಲಿಂ ಧರ್ಮಗಳ ನಡುವಿನ ಯುದ್ಧ ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಇಂದಿನ ನಮ್ಮ ನೆರೆಹೊರೆಯವರ ಮೇಲೆ ದ್ವೇಷ ಸಾಧಿಸುತ್ತೇವೆ. ಇತಿಹಾಸವನ್ನು ದ್ವೇಷಕ್ಕಾಗಿ ಬಳಸಬಾರದು. ಭಾರತ ಎಂಬುದು ನಾನಾ ಧರ್ಮಗಳ, ಸಂಸ್ಕೃತಿಗಳ ಹೂವಿನ ತೋಟವಿದ್ದಂತೆ. ಅದನ್ನು ನಾವು ಒಟ್ಟಾಗಿ ಕಾಪಾಡಿಕೊಳ್ಳಬೇಕು. ಸಂಕುಚಿತರಾದಾಗ ನಮ್ಮ ರಾಜಕೀಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಕುಸಿಯುತ್ತದೆ. ಪ್ರಜಾಪ್ರಭುತ್ವದ ಮೇಲೂ ಪರಿಣಾಮ ಬೀರುತ್ತದೆ. ಸಮಾಜ ಮತ್ತು ಧರ್ಮದ ಬಗ್ಗೆ ಇಷ್ಟೆಲ್ಲ ಕಟುವಾದ ವಿಮರ್ಶೆ ಮಾಡಿದ ಕುವೆಂಪು ಅವರು ನಮ್ಮನ್ನಾಳುವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆಯೂ ಆ ರಾಜಕೀಯದ ಬಗ್ಗೆಯೂ ಮಾತನಾಡಿದ್ದಾರೆ. ಅಲ್ಲಿ ಅವರ ನೇಗಿಲ ಯೋಗಿ ಪರಿಕಲ್ಪನೆ ಮುನ್ನೆಲೆಗೆ ಬರುತ್ತದೆ. ಖಂಡಿತ. ಕುವೆಂಪು ಅವರ ದೃಷ್ಟಿಯಲ್ಲಿ ನಿಜವಾದ ಭಾರತ ಇರುವುದು ನಮ್ಮ ಹಳ್ಳಿಗಳಲ್ಲಿ. ಇಡೀ ನಾಡಿಗೆ, ಇಡೀ ಪ್ರಪಂಚಕ್ಕೆ ಅನ್ನ ನೀಡುವ ರೈತ, ಅಂದ್ರೆ ನೇಗಿಲ ಯೋಗಿಯೇ ನಿಜವಾದ ದೇಶಭಕ್ತ. ರೈತನೇ ದೇಶಭಕ್ತ. ಹೌದು. ಆತ ಒಬ್ಬ ವೇದಿಕೆಯ ಮೇಲೆ ಭಾಷಣ ಬಿಗಿಯುವ ರಾಜಕಾರಣಿಗಿಂತ ಅಥವಾ ಎಸಿ ರೂಂನಲ್ಲಿ ಕೂರುವ ಅಧಿಕಾರಿಗಿಂತಲೂ ಶ್ರೇಷ್ಠ ಎನ್ನುತ್ತಾರೆ. ಆದರೆ ವಾಸ್ತವದಲ್ಲಿ ಏನಾಗಿದೆ? ಹಳ್ಳಿಗಳ ಬೆವರಿನಿಂದ ನಗರಗಳು ಸಿಂಗಾರವಾಗುತ್ತಿವೆ, ಆದರೆ ಹಳ್ಳಿಯ ರೈತ ಮಾತ್ರ ಸಾಲದ ಶೂಲಕ್ಕೆ ಸಿಲುಕಿ ನರಳುತ್ತಿದ್ದಾನೆ. ಹಾಗಾದರೆ ಜನರೇ ಆರಿಸುವ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಡೆಮಾಕ್ರಸಿ, ಈ ರೈತರನ್ನು ಯಾಕೆ ರಕ್ಷಿಸ್ತಿಲ್ಲ? ಗೆಲ್ಲಲು ಸಾಧ್ಯವಿದೆಯಾ? ಇಲ್ಲ. ಕೋಟಿಗಟ್ಲೆ ಹಣ ಚೆಲ್ಲಿ, ಹೆಂಡಂಚಿ ಮತ್ತು ಮುಖ್ಯವಾಗಿ ನಾನು ನಿಮ್ಮ ಜಾತಿಯವನು, ನನಗೆ ವೋಟು ಹಾಕಿ ಎಂದು ಜಾತಿ ಮತದ ಆಧಾರದ ಮೇಲೆ ಜನರನ್ನು ಒಡೆಯುವ ರಾಜಕಾರಣಿಗಳೇ ಇಲ್ಲಿ ಗೆಲ್ಲುತ್ತಾರೆ. ಹೌದು, ಜಾತಿ ರಾಜಕಾರಣ. ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ಅಸಮಾನತೆ ತೊಲಗದ ಹೊರತು ಈ ದೇಶದಲ್ಲಿ ನಿಜವಾದ ಪ್ರಜಾಪ್ರಭುತ್ವವಾಗಲಿ ಸಮಾಜವಾದವಾಗಲಿ ನೆಲೆಸಲು ಸಾಧ್ಯವೇ ಇಲ್ಲ ಎಂದು ಅವರು ಎಚ್ಚರಿಸಿದ್ರು. ಆ ಎಚ್ಚರಿಕೆ ಇಂದಿಗೂ ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಪ್ರಜಾಪ್ರಭುತ್ವ ಯಶಸ್ವಿಯಾಗದಿರಲು ಅವರು ಗುರುತಿಸುವ ಮತ್ತೊಂದು ಮುಖ್ಯ ಕಾರಣ ಭಾಷೆ. ಭಾಷೆಯ ವಿಚಾರ ಬಹಳ ಮುಖ್ಯವಿದು.
ಇಲ್ಲಿ ಆಡಳಿತ ಮತ್ತು ಶಿಕ್ಷಣ ಜನರ ಮಾತೃಭಾಷೆಯಲ್ಲಿ ನಡೆಯುತ್ತಿಲ್ಲ. ಇಂಗ್ಲಿಷ್ ಭಾಷೆಯ ಹೇರಿಕೆಯ ಬಗ್ಗೆ ಕುವೆಂಪು ಅವರು ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹಳ್ಳಿಗಳಿಂದ ಬರುವ ಮಕ್ಕಳಿಗೆ ಶಿಕ್ಷಣ ಅವರ ತಾಯಿನುಡಿಯಲ್ಲೇ ಅಂದರೆ ಕನ್ನಡದಲ್ಲೇ ಆಗಬೇಕು ಎಂಬುದು ಅವರ ಅತಿ ದೃಢವಾದ ನಿಲುವು. ಹೌದು, ಕುವೆಂಪು ಅವರು ಕನ್ನಡದ ಕಟ್ಟ ಅಭಿಮಾನಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎಂದು ಹಾಡಿದವರು. ಇಂಗ್ಲಿಷ್ ಮೂಲಕ ವಿಜ್ಞಾನ ಅಥವಾ ಗಣಿತವನ್ನು ಕಲಿಸಿದ್ರೆ ಹಳ್ಳಿಯ ಮಕ್ಕಳಿಗೆ ವಿಷಯ ಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಕೇವಲ ಕಂಠಪಾಠ ಮಾಡುತ್ತಾರೆ. ಹೌದು, ಅವರು ಕೇವಲ ಪರೀಕ್ಷೆಗಾಗಿ ಬಾಯ್ಪಾಠ ಮಾಡುತ್ತಾರೆಯೇ ಹೊರತು ಅವರ ಸಹಜವಾದ ಅರ್ಥೈಸಿಕೊಳ್ಳುವ, ವಿಶ್ಲೇಷಿಸುವ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇದು ಎಷ್ಟೊಂದು ಸಹಜವಾದ ವಿಚಾರ. ಒಂದು ಮಗುವಿಗೆ ಪರಭಾಷೆಯನ್ನು ಬಲವಂತವಾಗಿ ಹೇರುವುದು ಮತ್ತು ಅದರ ಮೂಲಕ ಜ್ಞಾನವನ್ನು ತುರುಕುವುದು ಅಂದ್ರೆ ಅದು ಮಲೆನಾಡಿನ ಕಾಡಿನಲ್ಲಿ ಸಹಜವಾಗಿ ಬೆಳೆಯುವ ಯಾವುದೋ ಒಂದು ಸ್ಥಳೀಯ ಸಸ್ಯವನ್ನು ಕಿತ್ತು ತಂದು ಯಾವುದೋ ಕೃತ್ರಿಮವಾದ ರಾಸಾಯನಿಕ ತುಂಬಿದ ವಿದೇಶಿ ಮಣ್ಣಿನಲ್ಲಿ ಬೆಳೆಸಲು ಪ್ರಯತ್ನಿಸಿದಂತೆ ಅಲ್ವಾ? ಅದ್ಭುತವಾದ ಉಪಮೆ ಇದು. ಆ ಗಿಡ ಸ್ವಲ್ಪ ದಿನ ಹಸರಾಗಿ ಕಾಣಬಹುದು, ಆದರೆ ಅದು ಎಂದಿಗೂ ಆಳವಾಗಿ ಬೇರೂರಲು, ಹೆಮ್ಮರವಾಗಿ ಬೆಳೆಯಲು ಸಾಧ್ಯವೇ ಇಲ್ಲ. ಬಹಳ ನಿಖರವಾದ ಹೋಲಿಕೆ. ಆದ್ರೆ ನಾವಿಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕು. ಕುವೆಂಪು ಅವರು ಇಂಗ್ಲಿಷ್ ಭಾಷೆಯ ವಿರೋಧಿಯಾಗಿರಲಿಲ್ಲ. ಅವರು ಇಂಗ್ಲಿಷ್ ವಿರೋಧಿ ಅಲ್ಲ. ಖಂಡಿತ ಇಲ್ಲ. ಅವರಿಗೆ ಇಂಗ್ಲಿಷ್ ಸಾಹಿತ್ಯದ ಮೇಲೆ ಅಪಾರವಾದ ಹಿಡಿತವಿತ್ತು. ಇಂಗ್ಲಿಷ್ ನಮ್ಗೆ ಖಂಡಿತ ಬೇಕು, ಅದು ಜಗತ್ತಿನ ಜ್ಞಾನವನ್ನು ಅರಿಯುವ ಒಂದು ಕಿಟಕಿ. ಆದ್ರೆ ಆ ಕಿಟಕಿಗಾಗಿ ನಾವು ಇಡೀ ಮನೆಯನ್ನೇ ಒಡೆಯಬೇಕಿಲ್ಲ. ಕಿಟಕಿಗಾಗಿ ಮನೆ ಒಡೆಯಬೇಕಿಲ್ಲ ಅಂದ್ರೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಇಂಗ್ಲಿಷ್ಮಯ ಮಾಡಬೇಕಿಲ್ಲ. ಯಾರು ಭಾಷೆಯಲ್ಲಿ ಪರಿಣತರಿದ್ದಾರೋ ಅವರು ಜಗತ್ತಿನ ಅತ್ಯುತ್ತಮ ಇಂಗ್ಲಿಷ್ ಪುಸ್ತಕಗಳನ್ನು ಓದಿ ಅದರೊಳಗಿರುವ ವಿಜ್ಞಾನ, ತಂತ್ರಜ್ಞಾನದ ಜ್ಞಾನವನ್ನು ಉಳಿದವರಿಗೆ ಕನ್ನಡದಲ್ಲಿ ಒದಗಿಸಬೇಕು ಎಂಬುದು ಅವರ ನಿಲುವಾಗಿತ್ತು. ಜೊತೆಗೆ ದೈನಂದಿನ ಆಡಳಿತದಲ್ಲಿ, ಜೀವನದಲ್ಲಿ ನಮಗೆ ಹಿಂದಿ ಭಾಷೆಯ ಅವಶ್ಯಕತೆಯೂ ಇಲ್ಲ ಎನ್ನುತ್ತಾ ಅವರು ತ್ರಿಭಾಷಾ ಸೂತ್ರವನ್ನು ವಿರೋಧಿಸಿ ಕೇವಲ ಕನ್ನಡ ಮತ್ತು ಇಂಗ್ಲಿಷ್ ಈ ಎರಡೇ ಭಾಷೆ ಸಾಕು ಎಂದು ಪ್ರತಿಪಾದಿಸಿದರು. ಖಂಡಿತ. ಒಟ್ಟಾರೆಯಾಗಿ ಈ ಎಲ್ಲ ಮೂಲ ಆಕರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ನಮಗೆ ದಕ್ಕುವ ಚಿತ್ರಣವೆಂದರೆ ಕುವೆಂಪು ಕೇವಲ ಆ ಕಾವ್ಯದ ಗೀಳು ಹತ್ತಿಸಿಕೊಂಡ ಸಾಹಿತಿಯಲ್ಲ. ಅವರು ಸಮಾಜದ ಮೂಢನಂಬಿಕೆ, ಜಾತಿ ಪದ್ಧತಿ, ಅಸಮಾನತೆ ಮತ್ತು ರಾಜಕೀಯ ಶೋಷಣೆಯ ವಿರುದ್ಧ ನಿರಂತರವಾಗಿ ಜಾಗೃತಿ ಮೂಡಿಸಿದ ಒಬ್ಬ ನಿರ್ಭೀತ ಹೋರಾಟಗಾರ. 100% ಸತ್ಯ. ದೇವರನ್ನು ಕಲ್ಲಿನಿಂದ ಬಿಡಿಸಿ ಬೆವರಿನಲ್ಲಿ ಕಂಡವರು, ಮನುಷ್ಯತ್ವವನ್ನು ಮೀರಿದ ಯಾವ ಶಾಸ್ತ್ರಗಳೂ ಇಲ್ಲ ಎಂದು ಸಾರಿದವರು. ಹೌದು, ಮತ್ತು ಅವರ ವಿಚಾರಗಳು ಅಂದಿಗಿಂತ ಇಂದಿನ ಸಮಾಜಕ್ಕೆ ಅತಿ ಹೆಚ್ಚು ಪ್ರಸ್ತುತವಾಗಿವೆ. ನಮ್ಮ ಯುವ ಜನತೆ, ವಿದ್ಯಾವಂತರು ತಮ್ಮಲ್ಲಿರುವ ಈ ವಿದ್ಯಾವಂತ ಮೂರ್ಖ ಮನಸ್ಥಿತಿಯಿಂದ, ದ್ವಂದ್ವದಿಂದ ಹೊರಬಂದು ಕುವೆಂಪು ಅವರು ಹೇಳಿದ ಆ ಸ್ವತಂತ್ರ ವಿಚಾರಶಕ್ತಿಯನ್ನ ಅಳವಡಿಸಿಕೊಳ್ಳೋದು ಇಂದಿನ ಅತ್ಯಂತ ತುರ್ತು ಅಗತ್ಯ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಾವೆಲ್ಲರೂ ಅಂದ್ರೆ ಆಲಿಸುತ್ತಿರುವ ಪ್ರತಿಯೊಬ್ಬರೂ ಯೋಚಿಸಲೇಬೇಕಾದ ಒಂದು ಪ್ರಚೋದನಾತ್ಮಕವಾದ ಅಂಶದ ಕಡೆಗೆ ನಿಮ್ಮ ಗಮನ ಸೆಳೆಯಲು ಇಚ್ಛಿಸುತ್ತೇನೆ. ಹೇಳಿ. ಕುವೆಂಪು ಅವರು ಅಂದೇ ಎಚ್ಚರಿಸಿದ್ದರು, ಹುಟ್ಟುವಾಗ ಮಗು ವಿಶ್ವಮಾನವ, ಆದರೆ ಸಮಾಜ, ಜಾತಿ, ಧರ್ಮ ಆತನ ಸುತ್ತ ಬೇಲಿಗಳನ್ನು ಹಾಕಿ ಆತನನ್ನು ಕುಗ್ಗಿಸಿ ಅಲ್ಪಮಾನವನನ್ನಾಗಿ ಮಾಡುತ್ತದೆ ಎಂದು. ಆದರೆ ಇಂದಿನ ಈ ಸ್ಮಾರ್ಟ್ಫೋನ್, ಇಂಟರ್ನೆಟ್ ಮತ್ತು ಡಿಜಿಟಲ್ ಯುಗದಲ್ಲಿ ಆ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆಯೇ ಎಂದು ನನಗನಿಸುತ್ತಿದೆ. ಅಂದ್ರೆ ತಂತ್ರಜ್ಞಾನ ನಮ್ಮನ್ನು ಇನ್ನಷ್ಟು ಕುಗ್ಗಿಸುತ್ತಿದೆಯಾ ಅಂತಾನಾ? ಹೌದು, ಖಂಡಿತ. ನೋಡಿ, ಕುವೆಂಪು ಅವರ ಕಾಲದಲ್ಲಿ ಸಮಾಜ ಕಣ್ಣಿಗೆ ಕಾಣುವ ಭೌತಿಕ ಬೇಲಿಗಳನ್ನು ಅಂದ್ರೆ ಹಳ್ಳಿಗಳಲ್ಲಿ ಜಾತಿಯ ಗೋಡೆಗಳನ್ನು ಹಾಕುತ್ತಿತ್ತು. ಆದರೆ ಇಂದು ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ಗಳು ಏನ್ಮಾಡ್ತಿವೆ? ನಾವು ಯಾವುದನ್ನು ನಂಬುತ್ತೇವೆಯೋ, ನಮ್ಮ ಜಾತಿಯ, ನಮ್ಮ ಧರ್ಮದ, ನಮ್ಮ ರಾಜಕೀಯ ನಿಲುವಿಗೆ ಒಪ್ಪುವ ವಿಚಾರಗಳನ್ನು ಮಾತ್ರವೇ ನಮಗೆ ಮತ್ತೆ ಮತ್ತೆ ತೋರಿಸ್ತವೆ. ನಮ್ಮ ವಿಚಾರಕ್ಕೆ ವಿರುದ್ಧವಾದ, ನಮಗೆ ಸತ್ಯವನ್ನು ಹೇಳುವ ಯಾವ ವಿಚಾರಗಳು ನಮ್ಮ ಕಣ್ಣಿಗೆ ಬೀಳದಂತೆ ಆ ಅಲ್ಗಾರಿದಮ್ಗಳು ತಡೆಯುತ್ತವೆ. ಹೌದು, ಇದನ್ನೇ ಎಕೋ ಚೇಂಬರ್ ಅನ್ನೋದು. ಕರೆಕ್ಟ್. ಇದು ನಮ್ಮ ಸುತ್ತ ನಾವೇ ಕಟ್ಟಿಕೊಳ್ಳುತ್ತಿರುವ ಒಂದು ಡಿಜಿಟಲ್ ಪಂಜರ, ಒಂದು ಎಕೋ ಚೇಂಬರ್. ಆ ಕಾಲದಲ್ಲಿ ಜಾತಿ, ಧರ್ಮದ ಹೆಸರಿನಲ್ಲಿ ಜನ ಅಲ್ಪಮಾನವರಾಗುತ್ತಿದ್ದರೆ, ಇಂದು ನಾವು ನಮಗೆ ಇಷ್ಟವಾದ ವಿಚಾರಗಳನ್ನು ಮಾತ್ರ ಕೇಳುತ್ತಾ, ಬೇರೆ ವಿಚಾರಗಳನ್ನು ದ್ವೇಷಿಸುತ್ತಾ, ನಮ್ಮನ್ನು ನಾವೇ ಇನ್ನಷ್ಟು ಸಣ್ಣವರನ್ನಾಗಿ, ಅಂದ್ರೆ ಡಿಜಿಟಲ್ ಅಲ್ಪಮಾನವರನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆಯಾ?
ಇದು ಅತ್ಯಂತ ಭಯಾನಕವಾದ ಆದರೆ ಬಹಳ ಆಳವಾದ ಪ್ರಶ್ನೆ. ನಮಗೆ ಅರಿವಿಲ್ಲದೆಯೇ ನಮ್ಮದೇ ಆಯ್ಕೆ ಎಂಬ ಭಮೆಯಲ್ಲಿ ನಾವು ಆ ಡಿಜಿಟಲ್ ಪಂಜರದೊಳಗೆ, ಆ ಸೋಷಿಯಲ್ ಮೀಡಿಯಾ ಬಬಲ್ ಒಳಗೆ ಬಂಧಿಯಾಗ್ತಿದ್ದೇವೆ. ಹೌದು. ಅಂದು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ ಕಣ್ಣಿಗೆ ಕಾಣುತ್ತಿರಲಿಲ್ಲ. ಇಂದು ತಂತ್ರಜ್ಞಾನದ ಹೆಸರಿನಲ್ಲಿ ಬೆಳೆಯುತ್ತಿರುವ ನಮ್ಮ ಆ ಸಂಕುಚಿತ ಮನೋಭಾವ ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ. ನಿಖರವಾಗಿ. ಆರಂಭದಲ್ಲಿ ನಾವು ಮಾತಾಡಿದ ಆ ಎಕ್ಸ್ರೇ ಕನ್ನಡಕ ನೆನಪಿದೆಯೇ? ಅಂದು ಕುವೆಂಪು ಅವರು ತಮ್ಮ ವಿಚಾರಶಕ್ತಿ ಎಂಬ ಎಕ್ಸ್ರೇ ಬಳಸಿ ಅಂದಿನ ಸಮಾಜದ ಕಾಯಿಲೆಗಳನ್ನು ಬಯಲಿಗಿಳಿದ್ರು. ಇಂದು ನಮ್ಮನ್ನು ಆವರಿಸಿರುವ ಈ ಹೊಸ ಡಿಜಿಟಲ್ ಕಾಯಿಲೆಗಳನ್ನು, ಈ ಆಧುನಿಕ ಅಲ್ಪಮಾನವತೆಯನ್ನು ಗುಣಪಡಿಸಲು ನಮಗೂ ಅಂತಹದ್ದೇ ಒಂದು ವಿಚಾರಶಕ್ತಿಯ ಎಕ್ಸ್ರೇ ಬೇಕಾಗಿದೆ. ಖಂಡಿತ ಬೇಕಾಗಿದೆ. ಕುವೆಂಪು ಅವರ ಈ ವೈಚಾರಿಕತೆಯನ್ನು ಬಳಸಿಕೊಂಡು ನಮ್ಮ ಇಂದಿನ ಈ ಡಿಜಿಟಲ್ ಪಂಜರಗಳಿಂದ, ನಮ್ಮದೇ ಸಂಕುಚಿತ ಮನಸ್ಥಿತಿಗಳಿಂದ ನಾವು ಹೇಗೆ ಹೊರಬರಬಹುದು? ಇದು ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಳಬೇಕಾದ ಮತ್ತು ಕಂಡುಕೊಳ್ಳಬೇಕಾದ ಉತ್ತರ.